ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಟ್ಲು ಇಲ್ಲ ಪಡ್ಡು ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಸ್ಕೊಡ್ತಾ ಇದ್ದೀನಿ. ಮೊದಲು ಅದಕ್ಕೆ ಬೇಕಾಗಿರೋ ಬ್ಯಾಟರ್ಗೆ ಏನೇನು ಹಾಕ್ಕೋತಾ ಇದ್ದೀನಿ ಅಂತ ನೋಡಿಸ್ತೀನಿ. ಆ್ಯಕ್ಚುಲಾಗಿ ತುಂಬ ಜನ ದೋಸೆ ಬ್ಯಾಟರ್ಗೆ ಹಾಕ್ಕೊತಾರೆ, ಬಟ್ ನಾನು ದೋಸೆ ಬ್ಯಾಟರ್ಗೆ ಹಾಕಲ್ಲ, ಬೇರೆ ಹಾಕ್ತೀನಿ. ಯಾಕಪ್ಪ ಅಂದರೆ ಇದಕ್ಕೆ ಉದ್ದಿನಬೇಳೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡ್ಬೋದು, ನಾನು 4 ಗ್ಲಾಸ್ ಅಕ್ಕಿ ಮತ್ತು 3/4 ಗ್ಲಾಸ್ ಉದ್ದಿನಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು 8ರಿಂದ 10 ಮೆಂತ್ಯ ಹಾಕಿ ಒಂದು 8 ಅವರ್ ನೆನೆಸಿ ಅದನ್ನು ಗ್ರೈಂಡರಲ್ಲಿ ಹಾಕಿ ರುಬ್ಬಿ ಇಟ್ಟಿದ್ದೆ. ಅದು 3/4 ಬಂದಿತ್ತು ಈ ಬಟ್ಲಿಗೆ. ಬಟ್ ಬೆಳಗ್ಗೆ ಎದ್ದೇಳಷ್ಟೊತ್ತಿಗೆ ನೋಡ್ಬೋದು ನೀವು, ಚೆನ್ನಾಗಿ ಅದು ಉಕ್ಕಿದೆ ಹಿಟ್ಟು. ಸಮ್ಮರ್ ಆಗಿರೋದ್ರಿಂದ ಹಿಟ್ಟು ತುಂಬ ಬೇಗನೆ ಹುಳಿ ಬರುತ್ತೆ. ನಾನು ಫುಲ್ ಆಗಿತ್ತು, ಅದು ಬಟ್ಲೆಲ್ಲ ಹಾಕಿಬಿಟ್ಟಿದೆ. ನೋಡ್ಬೋದು ನೀವು, ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅಟ್ಲಿಟ್ಟು ಹಾಕ್ಕೊಂಡು ಮಿಕ್ಕಿರೋದು ಈ ರೀತಿ ಉಪ್ಪು ಮತ್ತು ಸೋಡಾ ಹಾಕೋಕ್ಕೆ ಮುಂಚೆನೇ ನಾನು ತೆಗೆದಿಟ್ಕೊತಾ ಇದ್ದೀನಿ. ಸಮ್ಮರ್ ಆಗಿರೋದ್ರಿಂದ ನೀವು ಅದಕ್ಕೂ ಉಪ್ಪು ಸೋಡಾ ಹಾಕಿ ಸ್ಟೋರ್ ಮಾಡೋದ್ರಿಂದ ಬೇಗ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಇವಾಗ ಇದಕ್ಕೆ ಉಪ್ಪು ಮತ್ತು ಸೋಡಾ ಹಾಕಿ ನಾನು ಅಟ್ಲಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಯಾವ ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಮಾತ್ರ ಹಾಕ್ಕೊಳ್ಳಿ. ಎಲ್ಲದಕ್ಕೂ ಉಪ್ಪು ಸೋಡಾ ಹಾಕ್ಕೊಂಡ್ಬಿಟ್ರೆ ಬೇಗ ಅಳಿಸ್ಬಿಡುತ್ತೆ, ಹಿಟ್ಟು ಹುಳಿ ಬಂದೋಗುತ್ತೆ, ತಿನ್ನೋಕ್ಕಾಗಲ್ಲ. ಇಲ್ಲಾಂದರೆ ಒನ್ ಡೇ ಇರುತ್ತೆ ಅದು. ಮತ್ತು ಈಗ ನಾನು ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇದಕ್ಕೆ ನಾನು ನೀರು ಹಾಕ್ಕೊತಾ ಇಲ್ಲ. ಅಟ್ಲಿಟ್ಟಿಗೆ ಎಷ್ಟು ಗಟ್ಟಿ ನಾವು ತೆಗೆದಿರ್ತೀವಿ ರುಬ್ಬೋ ಹೋಗಿಂದ, ಅದೇ ಗಟ್ಟಿ ಇದಕ್ಕೆ ಮೆಜರ್ಮೆಂಟ್ಗೆ ನಾನು ಒಗ್ಗರಣೆ ಎಲ್ಲ ಮಾಡಿಕೊಂಡು ಮಸಾಲ ಹಾಕ್ಕೊತಾ ಇರೋದು. ನೋಡ್ಬೋದು ಇಷ್ಟು ಗಟ್ಟಿ ಇದೆ. ದೋಸೆಗಾದರೆ ಸ್ವಲ್ಪ ನಾವು ನೀರು ಹಾಕ್ಕೋತೀವಿ, ಬಟ್ ನಾನು ಇದಕ್ಕೇನು ಹಾಕ್ಕೊತಾ ಇಲ್ಲ. ಈಗ ಅದನ್ನೆಲ್ಲ ಕ್ಲೀನಾಗಿ ತಿರುಗಿಸ್ಕೊಟ್ಬಿಟ್ಟು ನೆಕ್ಸ್ಟ್ ನಾನು ಅಟ್ಲಿಟ್ಟಿಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತೀನಿ. ಈಗ ನಾನು ಮೊದಲು ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಅದಕ್ಕೆ ಬರೀ ಸಾಸಿವೆ ಒಂದು 2ರಿಂದ 3 ಸ್ವಲ್ಪ ಚಿಟಿಕೆ ಹಾಕಬೇಕಷ್ಟೆ, ತುಂಬ ಹಾಕ್ಕೊಳಕ್ಕೆ ಹೋಗ್ಬೇಡಿ ಸಾಸಿವೆ. ಮತ್ತು ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಕಟ್ ಮಾಡಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ ಕೂಡ ಜಾಸ್ತಿ ಆಗುತ್ತೆ, ಮತ್ತು ಅದು ಬಾಯಿಗೆ ಸಿಕ್ಕಿದ್ರೆ ಮಕ್ಕಳೆಲ್ಲ ಹಾಗೆ ತಿಂದುಬಿಡ್ತಾರಲ್ವ, ಅದಕ್ಕೆ ಅದನ್ನು ಸ್ವಲ್ಪ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ಹಾಕಬೇಕು. ಮತ್ತು ನೋಡಿ, ಆಯಿಲಲ್ಲಿ ಒಂದು 2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡಬೇಕು. ಅದು ಘಾಟ್ ಅಂತಾರಲ್ವ, ಅದೆಲ್ಲ ಹೊಟ್ಟೋದ್ರೆ ಅಷ್ಟು ಗ್ಯಾಸ್ಟ್ರಿಕ್ ಆಗೋದಿಲ್ಲ ಹಸಿಮೆಣ್ಸಿನ್ಕಾಯಿ. ಇದಾದಮೇಲೆ ನಾನು ತುಂಬ ಸಣ್ಣಕ್ಕೆ ಈರುಳ್ಳಿ ಹಚ್ಕೊಂಡಿದ್ದೀನಿ. ಮತ್ತು ಅಟ್ಲಿಗೆ ನೀವು ಯಾವತ್ತೂ ಅಷ್ಟೇ ಪಡ್ಡುಗೆ ತುಂಬ ಆನಿಯನ್ಸ್ ಹಾಕೋದ್ರಿಂದ ಸಾಫ್ಟಾಗಿ ಬರುತ್ತೆ ಪಡ್ಡು. ಸ್ವಲ್ಪ ಆನಿಯನ್ಸ್ ಹಾಕಿದ್ರೆ ಅದು ಅಷ್ಟೊಂದು ಸಾಫ್ಟ್ ಇರೋದಿಲ್ಲ. ತುಂಬ ಸಣ್ಣಕ್ಕೆ, ಎಷ್ಟು ಸಣ್ಣಕ್ಕಾಗುತ್ತೋ ನೀವು ಅಷ್ಟು ಸಣ್ಣಕ್ಕೆ ಆನಿಯನ್ಸ್ನ ಕಟ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಕ್ಯಾರೆಟ್ ಆಗಲಿ ಬೇರೆ ಇದೆಲ್ಲ ನಾನೇನು ಬಳಸ್ತಿಲ್ಲ. ಬರೀ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಹಾಕಬಾರ್ದು, ಚೆನ್ನಾಗಿರಲ್ಲ ಅದು ಪಡ್ಡುಗೆ. ಅದೆಲ್ಲ ಹಾಕಿದ್ರೆ ಈ ರೀತಿ ಸಣ್ಣಕ್ಕೆ ಹಚ್ಚಿರೋದನ್ನು ಒಂದು ತುಂಬ ಫ್ರೈ ಮಾಡೋಷ್ಟಿಲ್ಲ, ಒಂದು 70% ಅಷ್ಟು ಫ್ರೈ ಮಾಡಿದ್ರೆ ಸಾಕು. ಯಾಕಪ್ಪ ಅಂತಂದರೆ ನಾವು ಅಟ್ಲು ಆಮೇಲೆ ಬೇಯಿಸ್ತೀವಲ್ಲ, ಆಗ ಕೂಡ ಆನಿಯನ್ಸ್ ಬೇಯುತ್ತೆ. ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು 4 to 5 ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಆರಕ್ಕೆ ಬಿಟ್ಬಿಟ್ಟು ಮತ್ತು ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊತೀನಿ ಹಿಟ್ಟಿಗೆ. ನೋಡ್ತಾ ಇರ್ಬೋದು ನೀವು, ಇದು ಹಿಂಗೆ ಫ್ರೈ ಹಾಗಾಗಿ ಬಿಟ್ಬಿಟ್ಟಿರ್ತೀನಿ. ಅಷ್ಟರಲ್ಲಿ ನಾನು ಪಡ್ಡುಗೆ ಚಟ್ನಿ ಕೂಡ ಹಾಕ್ಕೋಬೇಕು. ಚಟ್ನಿ ರೆಸಿಪಿ ಆಲ್ರೆಡಿ ನಾನು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ಟೈಮ್ ಸೆಟ್ ದೋಸೆ ಮಾಡಿದಾಗ, ಮತ್ತು ಇನ್ನೂ ಮಾಮೂಲಿ ಮಸಾಲೆ ದೋಸೆ ಮಾಡಿದಾಗ ಎಲ್ಲ ಅದೇ ಹಾಕ್ಕೊಂಡಿದ್ದೆ. ನೋಡ್ಬೋದು, ನಾನು ಇಲ್ಲಿ ಸ್ವಲ್ಪ ಶುಂಠಿನ ಕೂಡ ಈ ರೀತಿ ತುರ್ಕೋತಾ ಇದ್ದೀನಿ. ಶುಂಠಿ ತುರ್ಕೊಂಡು ಹಾಕ್ಕೊಳೋದ್ರಿಂದ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಹಚ್ಕೊಂಡು ಹಾಕ್ಕೋಬೇಡಿ, ಅದು ಬಾಯಿಗೆ ಸಿಕ್ಕಿದ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ತುರಿದ್ಬಿಟ್ಟು ಹಾಕ್ಕೊಂಬಿಟ್ರೆ ಅದು ಮಿಕ್ಸ್ ಆಗಿಬಿಡುತ್ತೆ ಬ್ಯಾಟರಲ್ಲಿ, ಅದಕ್ಕೋಸ್ಕರ ಹಚ್ಚಬೇಡಿ. ಈ ರೀತಿ 1 ಇಂಚಷ್ಟು ತುರ್ಕೊಂಡ್ರೆ ಸಾಕು. ನೋಡ್ಬೋದು ನಾನು ಎಷ್ಟು ಎತ್ಕೊಂಡಿದ್ದೀನಿ ಅಂತ, ಸ್ವಲ್ಪ ಅಷ್ಟೇ, ತುಂಬ ಹಾಕ್ಕೊಳ್ಳಲ್ಲ. ಈ ರೀತಿ ತುರ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವು ಎರಡನ್ನೂ ಮಿಕ್ಸ್ ಮಾಡಿ ಕಟ್ ಮಾಡ್ಕೊಂಡು ನೋಡ್ತಾ ಇರ್ಬೋದು. ಮತ್ತು ತುಂಬ ಜನ ಹೇಳ್ತಾರೆ ಪಡ್ಡು ಎದ್ದೇಳೋದೇ ಇಲ್ಲ, ಅಂಟುತ್ತೆ ಅಂತ. ಮತ್ತು ಬ್ಯಾಟರ್ ಮಾಡ್ಕೋತೀರಲ್ವ, ಅವಾಗ ಅವಲಕ್ಕಿ ಹಾಕ್ಕೋಬೇಡಿ ಪಡ್ಡುಗೆ. ಅವಲಕ್ಕಿ ಹಾಕ್ಕೊಂಡ್ರೂ ತುಂಬ ಕಡಿಮೆ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ಳಿ, ಒಂದು ಹಾಫ್ ಇಡಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಅವಲಕ್ಕಿ ಹಾಕಿದ್ರೆ ಕೂಡ ಕಚ್ಚುತ್ತೆ. ಉದ್ದಿನಬೇಳೆ ಕೂಡ ಅಷ್ಟೇ, ಸ್ವಲ್ಪ ಹಾಕ್ಕೊಳೋದ್ರಿಂದ ಅಟ್ಲು ಸಾಫ್ಟಾಗಿ ಬರುತ್ತೆ. ಈಗ ಕೊತ್ತಂಬರಿ, ಕರಿಬೇವು ಮತ್ತು ಇದು ಹಾಕ್ಕೊಂಡಿದ್ದೀನಿ. ಮತ್ತು ಈರುಳ್ಳಿಯಲ್ಲಿ ಖಾರ ಇರುತ್ತೆ, ಮತ್ತು ಇದು ಉಪ್ಪು ನಾನು ಫಸ್ಟಲ್ಲೇ ಸೋಡಾ ಹಾಕಿದಾಗ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಇಷ್ಟು ಫ್ರೈ ಆಗೋವರೆಗೂ ಇಟ್ಟಿದ್ದೀನಿ ಅಷ್ಟೇ.
ಇದನ್ನೆಲ್ಲ ಕ್ಲೀನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಅಟ್ಲು ಮಣೆನ ಫುಲ್ಲು ಹೀಟ್ ಮಾಡಿಬಿಟ್ಟು ಅದಕ್ಕೆ ಒಂದೊಂದಕ್ಕೆ ಅಟ್ಲು, ನಮಗೆ ಅಟ್ಲು ಅಂತ ರೂಢಿ ಆಗೋಗಿದೆ. ತುಂಬ ಜನ ಇದನ್ನು ಪಡ್ಡು ಅಂತ ಕರೀತಾರೆ. ಬಟ್ ಏನೋ ನಮ್ಮ ಕಡೆ ಎಲ್ಲ ಇದನ್ನು ಅಟ್ಲು ಅಂತಲೇ ಅನ್ನೋದು. ತುಂಬ ಜನಕ್ಕೆ ಅಟ್ಲು ಅನ್ನೋದ್ರ ಮೀನಿಂಗ್ ಕೂಡ ಗೊತ್ತಿರಲ್ಲ. ಅಟ್ಲು ಅಂದರೆ ಏನದು ಅಂತ ಕೂಡ ಕೇಳ್ತಿರ್ತಾರೆ. ಈಗ ನೋಡ್ತಾ ಇರ್ಬೋದು, ಅದು ಫರ್ಮಟೈಸ್ ಆಗಿರೋದು ಬಟ್ಲಲ್ಲೇ ನಾನು ಹಾಕ್ಕೊತಾ ಇದ್ದೀನಿ. ತಿರ್ಗಾ ಮತ್ತೆ ಚಿಕ್ಕದು ಯಾಕೆ ಮಾಡ್ಕೊಳ್ಳೋದು, ಮತ್ತು ಎಲ್ಲರೂ ಟಿಫನ್ ತಿಂತಿರ್ತಾರಲ್ವ, ಹಂಗೆ ಅದು ಅದರಲ್ಲೇ ಮಾಡ್ಕೊಳ್ಳೋಣ ಅಂತ. ಈಗ ಫುಲ್ ಪ್ಯಾನ್ನ ನಾನು ಅಂದರೆ ಅಟ್ಲು ಪಡ್ಡು ಮಾಡ್ಕೊತೀವಲ್ಲ, ಅದು ಫುಲ್ ಕಾದಿತ್ತು. ಅದಕ್ಕೊಂದು ಸ್ಪೂನಷ್ಟು ಆಯಿಲ್ನ ಫಸ್ಟೇ ಫ್ರೈ ಹಾಕ್ಬಿಟ್ಟು ನಂತರ ಬ್ಯಾಟರ್ನ ಹಾಕಿದ್ದೀನಿ. ನೀವು ಬೇಕಿದ್ದರೆ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಪಡ್ಡು, ಇಲ್ಲ ಬೆಣ್ಣೆ ಹಾಕ್ಕೊಂಡ್ರು ಅಷ್ಟೇ. ಆಯಿಲ್ ಕೂಡ ಬರುತ್ತೆ, ಬಟ್ ತುಪ್ಪ ಹಾಕ್ಕೊಳ್ಳೋದ್ರಿಂದ ಇನ್ನೂ ತುಂಬ ಸಾಫ್ಟಾಗಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು, ಕಲ್ಲರು ಎಷ್ಟು ಬೇಗ ಒಂದು ಕೂಡ ಕಚ್ಚಲ್ಲ. ನೀವು ಅವಲಕ್ಕಿ ಹಾಕಿದ್ರೆ ಕಚ್ಕೊಂಬಿಡುತ್ತೆ ಅದು ಪಡ್ಡು ಅನ್ನೊಂದು. ಈ ರೀತಿ ಅವಲಕ್ಕಿ ಹಾಕ್ದಿರ ಸ್ವಲ್ಪ ಹಾಕ್ಕೊಳ್ಳಿ ಬೇಕಿದ್ದರೆ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಒಂದು ಕಚ್ಚದಿರ ನೀಟಾಗಿ ಎದ್ದೇಳುತ್ತೆ ಪಡ್ಡು. ತುಂಬ ಜನ ಪಡ್ಡು ಮಾಡೋದೇ ಕಷ್ಟ ಅಂತಾರೆ. ಅಯ್ಯೋ ಅದು ಎದ್ದೇಳಲ್ಲ, ಅಂಟ್ಬಿಡುತ್ತೆ, ತುಂಬ ಕಷ್ಟ ಅಂತ. ಏನೂ ಇಲ್ಲ, ಕರೆಕ್ಟ್ ಮೆಷರ್ಮೆಂಟ್ಸಲ್ಲಿ ನಾವು ಹಾಕ್ಕೊಂಡಿದ್ದೀವಿ ಅಂತಂದರೆ ತುಂಬ ಈಸಿಯಾಗಿ ಪಡ್ಡು ಮಾಡ್ಕೊಂಬಿಡ್ಬೋದು. ಮಸಾಲೆ ದೋಸೆಗಿಂತ ಪಡ್ಡುನೇ ಈಸಿ ಅಂತಲೇ ಹೇಳ್ಬೋದು ನಾವು ಮಾಡ್ಕೊಳ್ಳೋಕ್ಕೆ. ನೋಡ್ತಾ ಇರ್ಬೋದು ಇವಾಗ ಫುಲ್ಲು ಬೆಂದಿದೆ. ಈ ರೀತಿ ನಾನು ಪ್ಲೇಟ್ಗೆಲ್ಲ ತೆಕ್ಕೊಂಡು ತುಂಬಾ ಆಗುತ್ತೆ ಆ ಒಂದು ಬ್ಯಾಟರಲ್ಲಿ. ಎಲ್ಲರಿಗೂ ಇಷ್ಟ ನೋಡಿ. ಈ ರೀತಿ ಪಡ್ಡು ರೆಡಿಯಾಗಿದೆ. ಸಾಫ್ಟಾಗಿ ನೋಡ್ತಾ ಇರ್ಬೋದು ನೀವು, ಸ್ಪಾಂಜಿಯಾಗಿ ಎಷ್ಟು ಸಾಫ್ಟಾಗಿ ಬರುತ್ತೆ. ಪಡ್ಡು ಕ್ರಿಸ್ಪಿಯಾಗಿರಬಾರ್ದು ಯಾವತ್ತು, ಪಡ್ಡು ಸಾಫ್ಟಾಗಿದ್ರೇ ತುಂಬ ಚೆನ್ನಾಗಿರೋದು. ನಾನು ಇದಕ್ಕೆ ಕಾಯಿ ಮತ್ತು ಮಾಡಿರೋ ಪಡ್ಡು ರೆಸಿಪಿಯಲ್ಲಿ ಏನೇನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡ್ತೀರಿ. ನಿಮ್ಗೆ ಯಾವುದೇ ರೆಸಿಪಿ ಬೇಕಿದ್ದರೂ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಕೂಡ ID ಇದೆ, ಅಲ್ಲಿ ಹೋಗಿ ಕೂಡ ನೀವು ಕ್ಲಿಕ್ಕಾಗಿ ನನ್ನ ಚಾನಲ್ನ ನೋಡ್ಬೋದು. ಥ್ಯಾಂಕ್ ಯು.